ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಪೂಜಾ ಭಗತ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಾರ್ನಿಂಗ್ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನಾನು, ಚಿಕ್ಕಪ್ಪ, ಆಂಟಿ, ಪಿಂಟು, ಅಪ್ಪ, ಹಸ್ಬೆಂಡ್ ಇಷ್ಟು ಜನನು ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಏಕೆಂದರೆ ನಾನು ಪಿಂಟುಗೆ ಕಿವಿ ಚುಚ್ಚಾದ್ಮೇಲೆ ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಏನು ಗೊತ್ತಾ, ನಾನು ಲಾಸ್ಟ್ ಕನ್ಸೀವ್ ಆಗಿ ಸೀಮಂತ ಆದಮೇಲೆ ಲಾಸ್ಟ್ ಸ್ಯಾರಿ ಹಾಕಿದ್ದಾಯ್ತಾ. ಇವತ್ತು ಸ್ಯಾರಿ ಹಾಕಿದಾಗ ಒಂಥರ ಏನೋ ಕಳ್ಕೊಬಿಟ್ಟಿದ್ದೀನಲ್ಲ ಅನ್ನಿಸ್ತಿತ್ತು. ಏಕೆಂದರೆ ಲಾಸ್ಟ್ ನಾನು ಸ್ಯಾರಿ ಹಾಕಿದಾಗ ಸ್ವಲ್ಪ ನಾನು ದಪ್ಪ ಇದ್ದೆ, ಹೊಟ್ಟೆನೂ ದಪ್ಪ ಇತ್ತಲ್ಲ, ಇವಾಗ ಸಣ್ಣ ಸಣ್ಣ ಅಂತ ಫೀಲ್ ಆಗ್ತಾ ಇತ್ತು. ನಾನು ಇವಾಗ ಆಷಾಢದ ಟೈಮಲ್ಲಿ ಹೋಗೋಣ ಅಂದ್ಕೊಂಡೆ, ಬಟ್ ಆವಾಗ ತುಂಬ ರಶ್ ಇರುತ್ತೆ ಮತ್ತು ಪಿಂಟು ಕರ್ಕೊಂಡು ಹೋಗೋದಕ್ಕಾಗಲ್ಲ. ಪಿಂಟು ಮನೇಲಿ ಬಿಟ್ಟು ನಾನು ಒಬ್ಬಳು ಹೋಗೋದಕ್ಕಾಗೋದಿಲ್ಲ ಅಂಥೇಳಿ ನನ್ನ ಹಸ್ಬೆಂಡ್ಗೆ ಲಾಸ್ಟ್ ವೀಕಲ್ಲೇ ಹೇಳಿದ್ದೆ, ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ, ನಾನು ಪಿಂಟುನ ಈ ಥರ ಕಿವಿ ಚುಚ್ಚಿಸಿದ್ಮೇಲೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ, ಕರ್ಕೊಂಡೋಗಿ ಅಂತ. ಅವ್ರು ಈ ವೀಕೆ ಹೋಗೋಣ ಅಂತ ಹೇಳಿದ್ರು. ಮತ್ತು ಚಿಕ್ಕಪ್ಪ ಆಂಟಿನೂ ಬಂದಿದ್ರಲ್ಲ, ಸೊ ಅವ್ರನ್ನೂ ಜೊತೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಹೋಗಿದ್ದ ರೂಟ್ ಬಂದು ಸಿಟಿಯಿಂದ ಹೋಗಿರಲಿಲ್ಲ. ನಮ್ಮ ಏರಿಯಾಗೆ ಈ ಕಡೆ ಉತ್ತನಹಳ್ಳಿ ಕಡೆಯಿಂದ ಒಂದು ರೂಟ್ ಇರುತ್ತೆ ಬೆಟ್ಟಕ್ಕೆ, ಆ ಕಡೆಯಿಂದ ಹೋಗಿದ್ದು. ಅಂದರೆ ಈ ಕಡೆ ಸರೌಂಡಿಂಗ್ ನಮ್ಮ ಏರಿಯಾ ಮತ್ತು ಹೊಸುಂಡಿ ಈ ಥರ ಇರೋ ಕಡೆ ಎಲ್ಲ ಈ ರೂಟೇ ಹತ್ರ ಇರೋದು. ಅದಕ್ಕೋಸ್ಕರ ಈ ಕಡೆಯಿಂದನೇ ಹೋದ್ವಿ. ಮತ್ತು ಈ ಕಡೆ ಆಲ್ಮೋಸ್ಟ್ ವೆಹಿಕಲ್ಸೂ ಕಮ್ಮಿ ಇರುತ್ತೆ, ಯಾಕೆಂದರೆ ಎಲ್ಲ ಸಿಟಿಯಿಂದನೇ ಹೋಗ್ತಾರಲ್ಲ ಅದಕ್ಕೆ. ಮತ್ತು ನಾವು ಮಾರ್ನಿಂಗ್ ಹೋಗಿದ್ದಲ್ವ, ಅದರಿಂದ ವೆಹಿಕಲ್ಸೂ ಕಮ್ಮಿ ಇತ್ತು. ಸೊ ಬೆಳಗ್ಗೆನೇ ಹೋಗಿದ್ದು. ನಾವು ಮನೆ ಬಿಟ್ಟಾಗಲೇ 6:30 ಆಗಿತ್ತು. ಬೆಟ್ಟಕ್ಕೆ ಹೋಗೋ ತನಕ ಎಲ್ಲ 6:45 ಆಗಿತ್ತು. ಅಂದರೆ ಇವಾಗ ತುಂಬ ಶೀತದ ಗಾಳಿ, ಇಬ್ನಿ ಈ ಥರ ಎಲ್ಲ ಇರುತ್ತೆ ಅಂತೇಳಿ ತುಂಬ ಚಳಿ ಇತ್ತು. ಬೆಟ್ಟಕ್ಕೆ ಹೋಗಿದ್ವಲ್ಲ, ಅಲ್ಲೂ ಅಷ್ಟೇ ಸಿಕ್ಕಾಪಟ್ಟೆ ಗಾಳಿ ಇತ್ತು. ಅದಾದಮೇಲೆ ನಾವು ಪಿಂಟುಗೆ ಏನು ಮಾಡೋದು, ಶೀತ ಆಗ್ಬಿಡುತ್ತೆ ಅಂತ ಭಯ ಆಗ್ಬಿಟ್ಟಿತ್ತು. ಯಾಕೆಂದರೆ ಪಿಂಟು ಹುಟ್ಟಿದಾಗ್ಲಿಂದನೂ ಅವನಿಗೆ ಶೀತ ಆಗಬಾರ್ದು ಅಂತ ನಾನು ತುಂಬ ಫುಡ್ ಅಂದರೆ ಶೀತದ ಫುಡ್ನೆಲ್ಲ ಅವಾಯ್ಡ್ ಮಾಡಿದ್ದೀನಿ. ನಮ್ಮ ಮನೇಲಿ ಅವನಿಗೆ ಶೀತನೇ ಆಗಬಾರ್ದು ಅಂತ ಅವನು ಅಷ್ಟೇ ಬೆಚ್ಚಗಿರಿಸಿರ್ತಾರೆ ಯಾವಾಗ್ಲೂ, ಇವಾಗ ಚಳಿ ಇರೋದ್ರಿಂದ. ಸೊ ಇವಾಗ ನಾವಿಲ್ಲಿಗೆ 6:45ಗೆ ರೀಚ್ ಆದ್ವಿ. ಬಟ್ ದೇವಸ್ಥಾನ ಓಪನ್ ಆಗಿದ್ದು 7:30 ಆಗಿತ್ತು. ಏಕೆಂದರೆ ಅಲ್ಲಿ ಒಳಗಡೆ ಬಿಟ್ಟಿರಲಿಲ್ಲ ದೇವ್ರಿಗೆ ಅಭಿಷೇಕ ಮಾಡಿ ರೆಡಿ ಮಾಡೋದು ತನಕ. ಅದಕ್ಕೋಸ್ಕರ ನಾವು ಹೊರ್ಗಡೆನೇ ಇದ್ವಿ. ಹೊರಗಡೆ ತುಂಬ ಚಳಿ ಇತ್ತು. ಚಳಿ ಇದೆ ಅಂತೇಳಿ ಎಷ್ಟೋ ತನಕ ಈಚೆನೇ ನಿಂತಿರೋದಂತೇಳಿ ಕಾರಲ್ಲಿ ಕೂತಿದ್ವಿ, ನಾನು, ಹಸ್ಬೆಂಡ್, ಪಿಂಟು ಎಲ್ಲ. ದೇವಸ್ಥಾನ ಓಪನ್ ಆದಮೇಲೆ ನಮ್ಮನ್ನು ಕರೆದ್ರು. ಅಪ್ಪ ಬಂದು ಕರ್ಕೊಂಡೋದ್ಮೇಲೆ ನಾವು ಈ ಥರ ಕ್ಯೂವಲ್ಲಿ ನಿಂತಿದ್ದು ದೇವಸ್ಥಾನ ಒಳಗೆ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡಿದ್ವಿ. ನಮ್ಮ ಪಿಂಟು ದೇವಸ್ಥಾನ ಒಳಗೆ ಹೋಗೋ ತನಕನೂ ನಿದ್ದೆ ಮಾಡ್ತಿದ್ದ ಆಯಿತಾ. ದೇವ್ರನ್ನ ತೋರಿಸ್ಬೇಕಿದ್ರೆ ಮಾತ್ರ ಎಚ್ಚರ ಇದ್ದ. ಅವನಿಗೂ ದೇವ್ರ ದರ್ಶನ ಮಾಡಿಸಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅಂದರೆ ಅವ್ರ ಅಪ್ಪನೇ ಕರ್ಕೊಂಡಿದ್ದಿದ್ದು ಅವನ್ನ ಫುಲ್ಲು. ಅಲ್ಲಿ ನಾವು ಯಾರೂ ಕರ್ಕೊಂಡಿರಲಿಲ್ಲ, ಎಲ್ಲ ಅವ್ರ ಅಪ್ಪನೇ ಕರ್ಕೊಂಡಿದ್ದಿದ್ದು. ಅತ್ತಾಗಷ್ಟೇ ನನ್ನ ಹತ್ರ ಬರ್ತಾ ಇದ್ದಿದ್ದು. ನಮ್ಮ ಪಿಂಟು ಜಾಸ್ತಿ ಆಡಲಿಲ್ಲ ಆಯಿತಾ. ನಾವು ಉತ್ತನಹಳ್ಳಿ ದೇವಸ್ಥಾನಕ್ಕೂ ಹೋಗೋಣ ಅಂದ್ಕೊಂಡ್ವಿ, ಬಟ್ ತುಂಬ ಚಳಿ ಇತ್ತು. ಮತ್ತು ಇವ್ನು ಕರ್ಕೊಂಡು ಹೋಗೋದಕ್ಕಾಗುತ್ತಾ ಇವಾಗ, ಇನ್ಯಾವಾಗಲಾದರೂ ಬಂದರೆ ಆಯಿತು ಅಂತೇಳಿ ನಾವು ಅಲ್ಲಿಂದ ಸೀದಾ ಮನೆಗೇ ಬಂದ್ವಿ. ಮನೆಗೆ ಬರೋ ಅಷ್ಟರಲ್ಲಿ ಒಂದು 9:30 ಆಗಿತ್ತು. ಮತ್ತು ನಾವು ಅಲ್ಲೇನು ನನ್ನ ಬಳೆ ತೊಗೋಬೇಕಂತ ಇಷ್ಟ ಇತ್ತು, ಆದರೆ ತಗೊಳ್ಳಿಲ್ಲ. ಪಿಂಟು ಕರ್ಕೊಂಡು ಏನಕ್ಕೆ ಇವಾಗ, ಇನ್ನೊಂದು ಸಲ ಬರೋಣ ಅಂತೇಳಿ. ಮನೆಗೆ ಬಂದ ತಕ್ಷಣ ನನಗೆ ಪಿಂಟುಗೆ ಆರತಿ ಮಾಡಿ ಅಮ್ಮ ಮನೆಗೆ ಕರ್ಕೊಂತು. ಮನೆಗೆ ಬರ್ತಿದ್ದಂಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದ ನಮ್ಮ ಪಿಂಟು ಅಳೋದಕ್ಕೆ. ಎಷ್ಟು ಸಮಾಧಾನ ಮಾಡಿದ್ರೂ ಸಮಾಧಾನ ಆಗ್ತಿರ್ಲಿಲ್ಲ. ಏಕೆಂದರೆ ಅವನಿಗೆ ಮಂಕಿ ಟೋಪಿ ಎಲ್ಲ ಹಾಕ್ಬಿಟ್ಟಿದ್ದೆ ನಾನು. ಅದನ್ನು ತೆಗಿಬೇಕು ಅಂತ ಅವನು ಜಾಸ್ತಿ ಅಳ್ತಾ ಇದ್ದ. ಅವನಿಗೆ ಸಮಾಧಾನ ಮಾಡಿ ಮಲಗಿಸ್ದೆ. ಇವಾಗ ನಿಮಗೆ ಸೀಗಡಿ ಸಾಂಬಾರು ರೆಸಿಪಿ ತೋರಿಸ್ತೀನಿ. ಬೇಳೆ ಮತ್ತು ಟೊಮೊಟೊನ ಕೂಗಿಸ್ಕೋಬೇಕು. ಮತ್ತು ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಇದಿಷ್ಟನ್ನು ಯೂಸ್ ಮಾಡ್ತೀವಿ. ಮತ್ತು ಇವಾಗ ಇದರಲ್ಲಿ ಸೀಗಡಿ ಇರುತ್ತಲ್ಲ ಅದನ್ನೆಲ್ಲ ಫಸ್ಟು ಹುರ್ಕೋಬೇಕು. ಟೊಮೆಟೊ ಬೆಂದಿರುತ್ತಲ್ಲ ಅದನ್ನ ಫುಲ್ಲು ಸ್ಮ್ಯಾಶ್ ಮಾಡ್ಕೋಬೇಕು. ಸ್ಮ್ಯಾಶ್ ಮಾಡಾದಮೇಲೆ ಇವಾಗ ಏನು ಹುರ್ಕೊಂಡಿರ್ತೀವಿ ಸೀಗಡಿನ, ನಾವು ಯೂಸ್ ಮಾಡಿದ್ದು ಕೆಂಪು ಸೀಗಡಿ, ಇದು ಸಣ್ಣ ಸಣ್ಣ ಮೀನು ಥರ ಇತ್ತು. ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಅಂದರೆ ಅದು ಸ್ವಲ್ಪ ಮೆರೂನ್ ಕಲರ್ ಬರಬೇಕು, ಆ ಥರ ಹುರ್ಕೋಬೇಕು.
ಇದನ್ನು ಬಾಣಂತಿಯರಿಗೆ ಕೊಡ್ತಾರೆ, ಯಾಕೆಂದರೆ ಇದು ತಿಂದರೆ ಶೀತ ಆ ಥರ ಏನೂ ಆಗೋದಿಲ್ಲ ಅಂಥೇಳಿ ನಮ್ಮಮ್ಮ ನಾನು ಇವತ್ತು ಸ್ನಾನ ಮಾಡಿದ್ನಲ್ಲ ತಲೆಗೆ, ಅದಕ್ಕೆ ಮಾಡಿಕೊಡ್ತಾ ಇತ್ತು. ಅದಕ್ಕೋಸ್ಕರ ಈ ರೆಸಿಪಿನೂ ವೀಡಿಯೋ ಮಾಡಿಕೊಂಡೆ ನಾನು. ಮತ್ತು ಇದನ್ನು ಬೇರೆ ಬೇರೆ ಥರ ಎಲ್ಲ ಮಾಡ್ತಾರೆ. ನಾವು ಮಾಡಿದ ಸ್ಟೈಲು ಈ ಥರ ಇತ್ತು. ಮತ್ತು ಇನ್ನೂ ಒಂದು ಥರನೂ ಮಾಡುತ್ತೆ ನಮ್ಮಮ್ಮ. ಇದನ್ನು ಮಾಡಾದಮೇಲೆ ತಲೆಕಾಲು ಸಾಂಬಾರೆಲ್ಲ ಮಾಡಿದ್ವಿ. ಅದನ್ನೆಲ್ಲ ವ್ಲಾಗ್ ಮಾಡೋದಕ್ಕಾಗಲಿಲ್ಲ ನನಗೆ, ಇದೊಂದು ಮಾತ್ರ ವೀಡಿಯೋ ಮಾಡಿಕೊಂಡೆ. ಇವಾಗ ಸೀಗಡಿ ಎಲ್ಲ ಹುರಿದಾದ್ಮೇಲೆ ಅದನ್ನು ನೀರಲ್ಲಿ ಚೆನ್ನಾಗಿ ತೊಳಿಬೇಕು. ತೊಳೆದು ಸ್ವಲ್ಪ ಹೊತ್ತು ಅಲ್ಲೇ ಇಟ್ಟಾದಮೇಲೆ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ ಇದಿಷ್ಟನ್ನು ಹಾಕಿ ಒಗ್ಗರಣೆ ಕೊಡಬೇಕು. ಈ ಸೀಗಡಿ ಬಂದು ನಮಗೆ ಮಂಗಳೂರವ್ರು ಕೊಟ್ಟಿದ್ದು. ನಮ್ಮನೆ ಮೇಲ್ಗಡೆ ಒಬ್ಬರು ಮಂಗಳೂರವ್ರು ಇದ್ದರು, ಟೀಚರಾಗಿ ಇಲ್ಲೇ ವರ್ಕ್ ಮಾಡ್ತಾಯಿದ್ರು. ಅವ್ರ ಊರಿಂದ ತಗೊಂಡು ಬಂದಿದ್ದರು. ಬಾಣ್ತನ ಟೈಮಲ್ಲಿ ಇದನ್ನು ನಿಮ್ಮ ಮಗಳಿಗೆ ಕೊಡಿ ಅಂತೇಳಿ ಕೊಟ್ಟಿದ್ದರು ಅವರು. ಸೊ ಅದಕ್ಕೋಸ್ಕರ ನಮ್ಮಮ್ಮ ಇವಾಗ ಮಾಡ್ತಾಯಿದ್ದೆ, ಮೊದಲೊಂದು ದಿನವೂ ಮಾಡಿತ್ತು. ಸೊ ಇವಾಗ ಒಗ್ಗರಣೆ ಎಲ್ಲ ಆದಮೇಲೆ ನಾವು ಬೇಳೆ ಕೂಗಿಸಿರ್ತೀವಲ್ಲ ಅದನ್ನು ಫುಲ್ ಹಾಕಬೇಕು. ಹಾಕಾದ್ಮೇಲೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಅದ್ರ ಜೊತೆಗೆ ಮೀನು ಏನು ತೊಳೆದಿಟ್ಟಿಕೊಂಡಿರ್ತೀವಿ ಸೀಗಡಿನ ಅದನ್ನು ನಾವು ಇದರೊಳಗಡೆ ಆ್ಯಡ್ ಮಾಡ್ಕೋಬೇಕು. ಖಾರದ ಪುಡಿ ಏನೂ ಹಾಕಿರಲಿಲ್ಲ, ಬರೀ ಬೇಳೆ, ಟೊಮೊಟೊ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ ಇದಿಷ್ಟು ಮಾತ್ರ ಯೂಸ್ ಮಾಡಿ ಇದು ಸೀಗಡಿ ಸಾಂಬಾರು ಮಾಡಿದ್ದು ನಮ್ಮ ಮನೇಲಿ. ಮತ್ತು ನನಗೆ ಇದೂ ಸ್ವಲ್ಪ ಇಷ್ಟ ಆಯಿತು. ಬಟ್ ಇನ್ನೊಂದು ರೆಸಿಪಿ ಇದೆ ಸೀಗಡಿಲೇ, ಅದು ನಂಗೆ ತುಂಬ ಇಷ್ಟ ಆಗಿದ್ದು. ಇವಾಗ ಸೀಗಡಿ ಎಲ್ಲ ಅಂದರೆ ಚೆನ್ನಾಗಿ ಸಾಂಬಾರು ಬೆಂದಮೇಲೆ ಸೀಗಡಿನ ಹಾಕಿದ್ರೆ ಚೆನ್ನಾಗಿರುತ್ತೆ. ನನ್ನ ಹಸ್ಬೆಂಡ್ ಇದನ್ನು ಯಾವುದನ್ನು ತಿನ್ನೋದಿಲ್ಲ, ಮಟನ್ನು ತಿನ್ನೋದಿಲ್ಲ, ಏನೂ ತಿನ್ನೋದಿಲ್ಲ, ಬರೀ ಚಿಕನ್ ಅಷ್ಟೇ. ಅವ್ರಿಗೋಸ್ಕರ ನಮ್ಮ ಮನೇಲಿ ನಾವು ಮಟನ್ ಮಾಡಿದಾಗೆಲ್ಲ ಅವ್ರಿಗೋಸ್ಕರ ಚಿಕನ್ ಮಾಡಿರ್ತೀವಿ. ಚಿಕನ್ ಗ್ರೇವಿ ಅಂದರೆ ತುಂಬ ಇಷ್ಟ. ನಮ್ಮಮ್ಮ ಅವ್ರು ಬಂದಾಗೆಲ್ಲ ಅದನ್ನೇ ಮಾಡೋದು. ಮತ್ತು ಒಂದೊಂದು ಸಲ ಅಷ್ಟೇ ಸಾಂಬಾರು ಮಾಡೋದು ಅವ್ರು ಬಂದಾಗ. ಆಲ್ಮೋಸ್ಟ್ ಯಾವಾಗಲೂ ಗ್ರೇವಿನೇ ಮಾಡಿರ್ತೀವಿ. ಪಿಂಟುಗೆ ಕಿವಿ ಚುಚ್ಚಿಸೋ ವೀಡಿಯೋ ಮಾಡಿದ್ದೆ, ಬಟ್ ಅದು ವ್ಲಾಗ್ನ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ, ಅದು ತೊಗೋತಾ ಇಲ್ಲ. ಅದನ್ನು ಮತ್ತೆ ನಾನು ವ್ಲಾಗ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇನ್ನು ಅಷ್ಟಕ್ಕೆ ನನ್ನ ಫ್ರೆಂಡ್ಸ್ ಬಂದರು, ರಮ್ಯಾ, ನಿರ್ಮಲ, ಅವ್ರ ಜೊತೆ ಮಾತಾಡ್ತಾ ಇದ್ದೆ. ತುಂಬ ದಿನ ಆಗಿತ್ತು ಅವ್ರನ್ನ ನೋಡಿ. ಮತ್ತು ಫೋನಲ್ಲೂ ಮಾತಾಡೋಕ್ಕಾಗಿರಲಿಲ್ಲ ನನಗೆ, ಬ್ಯುಸಿ ಇರೋದ್ರಿಂದ. ಅದಕ್ಕೋಸ್ಕರ ಅವ್ರ ಮನೆಗೆ ಬಂದಿದ್ದರು, ಮಾತಾಡ್ತಿದ್ದೆ. ಅವರೆಲ್ಲ ಹೋದ್ಮೇಲೆ ಹಂಗೆ ಸ್ವಲ್ಪ ವಾಕ್ ಮಾಡ್ತಿದ್ದೆ. ಸೊ ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.